ಈಗ ಭೂ ಅವನತಿ ಪದರವನ್ನು ಪರಿಶೀಲಿಸೋಣ. ಈ ಪದರವು ಭೂಮಿ ಅವನತಿ ಹೊಂದಿದ ಪ್ರದೇಶಗಳನ್ನು ಗುರುತಿಸಲು ನಮಗೆ ಸಹಾಯ ಮಾಡ್ತದೆ. ಇದು ಸಂರಕ್ಷಣೆ, ಪುನಃಸ್ಥಾಪನೆ ಪ್ರಯತ್ನಗಳಿಗೆ ಆದ್ಯತೆ ನೀಡಲು ನಿರ್ಣಾಯಕವಾಗಿದೆ. ನಾವು ನೋಡುವಂತೆ ನಮ್ಮ ಗ್ರಾಮ ಪಂಚಾಯಿತಿಯ ಈ ಭಾಗದಲ್ಲಿ ಹಾಳೆ ಸವೆತವನ್ನು ಅನುಭವಿಸುತ್ತಿದೆ ಎಂದು ನಾವು ಈ ಹಿಂದೆ ಗುರುತಿಸಿದ ಪ್ರದೇಶವನ್ನು ಭೂ ಅವನತಿ ಪದರದಲ್ಲಿ ಹೈಲೈಟ್ ಮಾಡಲಾಗಿದೆ. ಈ ಪ್ರದೇಶವು ನಿಜವಾಗಿಯೂ ಭೂ ಅವನತಿ ಸಮಸ್ಯೆಯನ್ನು ಎದುರಿಸುತ್ತಿದೆ ಎಂದು ಇದು ಖಚಿತಪಡಿಸುತ್ತದೆ. ಈ ಪ್ರದೇಶವನ್ನು ಜೂಮ್ ಮಾಡುವ ಮೂಲಕ ಅವನತಿ ವ್ಯಾಪಕವಾಗಿಲ್ಲ, ಬದಲಿಗೆ ನಿರ್ದಿಷ್ಟ ಪ್ರದೇಶಗಳಲ್ಲಿ ಕೇಂದ್ರೀಕೃತವಾಗಿದೆ ಎಂದು ನಾವು ನೋಡಬಹುದು. ಇದು ಇಡೀ ಪ್ರದೇಶದಾದ್ಯಂತ ವ್ಯಾಪಕ ಮಧ್ಯಸ್ಥಿಕೆಗಳನ್ನು ಕಾರ್ಯಗತಗೊಳಿಸುವ ಬದಲು ಈ ಪೀಡಿತ ಪ್ರದೇಶಗಳ ಮೇಲೆ ನಮ್ಮ ಪ್ರಯತ್ನಗಳು ಮತ್ತು ಸಂಪನ್ಮೂಲಗಳನ್ನು ಕೇಂದ್ರೀಕರಿಸಲು ನಮಗೆ ಅನುವು ಮಾಡಿಕೊಡುತ್ತದೆ. ಉದಾಹರಣೆಗೆ, ಸಸ್ಯವರ್ಗದ ಹೊದಿಕೆಯನ್ನು ಹೆಚ್ಚಿಸಲು ಮತ್ತು ಸವೆತವನ್ನು ನಿಯಂತ್ರಿಸಲು ನಾವು ಈ ಕ್ಷೀಣಿಸಿದ ಪ್ರದೇಶಗಳಲ್ಲಿ ಗುರಿ ಇಟ್ಟುಕೊಂಡು ತೋಟಗಾರಿಕೆ ಡ್ರೈವ್ಗಳನ್ನು ಯೋಜಿಸಬಹುದು. ಮಣ್ಣಿನ ಆರೋಗ್ಯವನ್ನು ಸುಧಾರಿಸಲು ಮತ್ತು ಮತ್ತಷ್ಟು ಅವನತಿಯನ್ನು ತಡೆಯಲು ಈ ಪ್ರದೇಶಗಳಲ್ಲಿನ ರೈತರಲ್ಲಿ ಮಣ್ಣಿನ ಸಂರಕ್ಷಣಾ ಅಭ್ಯಾಸಗಳನ್ನು ಉತ್ತೇಜಿಸಬಹುದು.